ವಯಸ್ಸಾದ ಮೇಸ್ತ್ರಿಯೊಬ್ಬರು ತಮ್ಮ ಕೆಲಸದಿಂದ ನಿವೃತ್ತಿ ಹೊಂದಲು ಬಯಸಿದ್ದರು. ಮುಂದಿನ ದಿನಗಳನ್ನು ಕುಟುಂಬದೊಂದಿಗೆ ಹೆಚ್ಚಾದ ಸಮಯವನ್ನು ಕಳೆಯುವುದು ಅವರ ಯೋಜನೆಯಾಗಿತ್ತು. ತನ್ನ ನಿರ್ಧಾರದ ಬಗ್ಗೆ ಅವನು ಗುತ್ತಿಗೆದಾರನಿಗೆ ಹೇಳಿದನು. ಮೇಸ್ತ್ರಿ ಬಹಳ ಒಳ್ಳೆಯ ಕೆಲಸಗಾರರಾದ ಕಾರಣ ಇದನ್ನು ಕೇಳಿದ ಗುತ್ತಿಗೆದಾರನು ಅಸಮಾಧಾನಗೊಂಡನು. ಸ್ವಲ್ಪ ಸಮಯ ಯೋಚಿಸಿದ ನಂತರ ಗುತ್ತಿಗೆದಾರನು ಮೇಸ್ತ್ರಿಯೊಂದಿಗೆ ಮಾತಾಡುತ್ತಾ, ದಯವಿಟ್ಟು ನನಗಾಕೆ ಇನ್ನೊಂದು ಮನೆಯನ್ನು ಕಟ್ಟಿದ ನಂತರ ನೀವು ನಿವೃತ್ತಿ ತೆಗೆದುಕೊಳ್ಳಬೇಕೆಂದು ಕೇಳಿಕೊಂಡನು. ನೀವು ಬಯಸುವ ವಸ್ತುಗಳನ್ನು ಬಳಸಿ ನಿಮಗೆ ಪ್ರಿಯವಾದ ರೀತಿಯಲ್ಲಿ ಆ ಮನೆಯನ್ನು ಕಟ್ಟಬಹುದು. ಇದಕ್ಕೆ ಎಷ್ಟು ಬೇಕಾದರೂ ಹಣವನ್ನು ಬಳಸಿಕೊಳ್ಳಿ ಎಂದು ಹೇಳಿದನು. ಮೇಸ್ತ್ರಿ ಅಸಮಾಧಾನದಿಂದಲೇ ಆ ಕೆಲಸವನ್ನು ಮಾಡಲು ಒಪ್ಪಿಕೊಂಡನು. ಕೆಲಸವನ್ನು ಪೂರ್ಣಗೊಳಿಸಲು ಅವನು ಪೂರ್ಣ ಶ್ರಮವನ್ನು ಹಾಕದೆ ಕಳಪೆ ಮಟ್ಟದ ಸಾಮಗ್ರಿಗಳನ್ನು ಉಪಯೋಗಿಸಿ ಮನೆಯನ್ನು ಕಟ್ಟಿಬಿಟ್ಟನು. ಇದು ನನ್ನ ಕೊನೆಯ ಕೆಲಸ. ಇದರ ನಂತರ ಗುತ್ತಿಗೆದಾರನು ತನ್ನನ್ನು ಪ್ರಶ್ನಿಸಲಾರನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಕಟ್ಟಡದ ನಿರ್ಮಾಣದ ನಂತರ ಅವನು ಮನೆಯ ಚಾವಿಯನ್ನು ಗುತ್ತಿಗೆದಾರನಿಗೆ ಕೊಟ್ಟನು. ಗುತ್ತಿಗೆದಾರನು ಚಾವಿಯನ್ನು ತೆಗೆದುಕೊಂಡು ಮೇಸ್ತ್ರಿಗೆ ಹಿಂದಿರುಗಿಸಿ, ನೀನು ನನಗಾಗಿ ಪ್ರಯಾಸಪಟ್ಟಿದ್ದಕ್ಕಾಗಿ ಇದು ನಿನಗಾಗಿ ನಾನು ಕೊಡುವಂಥ ಉಡುಗೊರೆ ಎಂದನು. ಇದನ್ನು ಕೇಳಿದ ಮೇಸ್ತ್ರಿ ಮಾತಿಲ್ಲದೆ ಸ್ತಬ್ಧನಾಗಿ ನಿಂತುಬಿಟ್ಟನು. ತನಗಾಗಿಯೇ ಆ ಮನೆ ಎಂದು ಅವನಿಗೆ ತಿಳಿದಿದ್ದರೆ ಅವನು ಉತ್ತಮವಾದ ಸಾಮಗ್ರಿಗಳನ್ನು ಉಪಯೋಗಿಸಿ ಉತ್ತಮವಾದ ರೀತಿಯಲ್ಲಿ ಮನೆಯನ್ನು ಕಟ್ಟುತ್ತಿದ್ದನು. ಹೌದು ಪ್ರಿಯರೇ, ನಾವು ಸಹ ನಮ್ಮ ಜೀವಿತದಲ್ಲಿ ಈ ರೀತಿಯಾದ ತಪ್ಪನ್ನು ಮಾಡುತ್ತೇವೆ. ನಮ್ಮ ಜೀವಿತವನ್ನು ಕಟ್ಟುತ್ತಿದ್ದೇವೆ ಎಂದು ಮರೆತು ಸಂಪೂರ್ಣವಾದ ನಮ್ಮ ಪ್ರಯತ್ನ ಹಾಕುವುದರಲ್ಲಿ ನಾವು ಹಿಂದೆ ಬೀಳುತ್ತೇವೆ. ನಾವೇ ಸೃಷ್ಟಿಸಿದ ಜೀವನದಲ್ಲಿಯೇ ನಾವು ಬದುಕಬೇಕೆಂದು ಒಂದು ನಿರ್ದಿಷ್ಟ ಹಂತದಲ್ಲಿ ನಮಗೆ ತಿಳಿದು ಬರುತ್ತದೆ. ನಮ್ಮ ಭವಿಷ್ಯವನ್ನು ರೂಪಿಸುವುದರಲ್ಲಿ ನಾವು ಬುದ್ಧಿವಂತರಾಗಿರಬೇಕು. ಯಾಕಂದರೆ ಮುಂದೊಂದು ದಿನ ಅದರ ಬಗ್ಗೆ ಯೋಚಿಸುವುದರಲ್ಲಿ ಯಾವುದೇ ಉಪಯೋಗವಿರುವುದಿಲ್ಲ. ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಬೇಕು. ನಾವು ಬಿತ್ತಿದ್ದನ್ನೇ ಕೊಯ್ಯುತ್ತೇವೆ ಎಂದು ಬೈಬಲ್ ಹೇಳುತ್ತದೆ.